हरिः ओम्। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयोन्येतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। श्रीगुरुभ्यो नमः। हरिः ओम्। ಹಿಂದಿನ ಪಾಠದಲ್ಲಿ ನಾವು ಕಂಡಂತೆ ಜರಾಸಂಧನ ಸಂಹಾರ ಎಲ್ಲ ಆದ ಮೇಲೆ ಸಹದೇವ ಅರ್ಥಾತ್ ಜರಾಸಂಧನ ಮಗ ತನ್ನ ತಂಗಿಯನ್ನ ಭೀಮಸೇನ ದೇವರಿಗೆ ಸಮರ್ಪಣೆ ಮಾಡ್ತಾನೆ. ಜೊತೆಗೆ ತನ್ನ ಹತ್ತಿರ ಇದ್ದಂತ ಒಂದು ಅದ್ಭುತವಾದಂತಹ ರಥವನ್ನು ಕೂಡ ಸಮರ್ಪಣೆ ಮಾಡ್ತಾನೆ. ಭೀಮಸೇನ ದೇವರು ಆ ರಥವನ್ನ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾರೆ, ಯಾಕಂದ್ರೆ ಅದು ಪರಮಾತ್ಮನದ್ದೇ ರಥ. ಆಮೇಲೆ ಆ ಸಹದೇವನ ತಂಗಿಯನ್ನ ತನ್ನ ತಮ್ಮನಾದಂತಹ ಸಹದೇವನಿಗೆ ಮದುವೆ ಮಾಡಿಕೊಡ್ತಾರೆ ಅಂತೆಲ್ಲ ಆದ್ಮೇಲೆ ಆಮೇಲೆ ಸಹದೇವ ಕೃಷ್ಣನ ಆಜ್ಞೆಯಂತೆ ತನ್ನ ಕರ್ತವ್ಯವಾದಂತಹ ಪಿತೃಕಾರ್ಯ ಎಲ್ಲವನ್ನು ಕೂಡ ಮಾಡ್ತಾನೆ. ಅದಾದ ಮೇಲೆ ಕೃಷ್ಣ ಭೀಮ ಎಲ್ಲರೂ ಕೂಡ ತಮ್ಮ ತಮ್ಮ ಅಂದ್ರೆ ಎಲ್ಲರೂ ಕೂಡ ಇಂದ್ರಪ್ರಸ್ಥಕ್ಕೆ ಹೊರಟರು. ರಾಜರೆಲ್ಲರೂ ಕೂಡ ತಮ್ಮ ತಮ್ಮ ದೇಶಗಳಿಗೆ ಹೋದರು. ಜರಾಸಂಧ ಜರಾಸತೋಂಧೇ ತಮಸಿ ಕ್ರಮೇಣ ಅಂತ ಅಂಧತಮಸ್ಸಿಗೆ ಬಿದ್ದ, ಮುಂದೆ ಅನೇಕ ನರಕಗಳನ್ನು ಅನುಭವಿಸಿ ಅಂತ ಇಷ್ಟು ವಿಚಾರ ಆಗಿತ್ತು. ಇಂದು 175ನೇ ಶ್ಲೋಕದಿಂದಾಗಿ ಪ್ರಾರಂಭ. ಕೃಷ್ಣಶ್ಚ ಪಾರ್ಥೌ ಚ ತಥೈಕಯಾನಂ ಸಮಾಸ್ಥಿತಾಃ ಧರ್ಮಜಮಭ್ಯಗಚ್ಚನ್. ತೇಷಾಂ ಶಂಖಧ್ವನಿ ಸಂಬೋಧಿತಾತ್ಮ ರಾಜಾ ಪ್ರೀತಶ್ಚ ಅತಿತರಾಂಬಭೂವ. ಪದಚ್ಛೇದ. ಕೃಷ್ಣಃ ಚ ಪಾರ್ಥೌ ಚ ತಥಾ ಏಕಯಾನಂ ಸಮಾಸ್ಥಿತಾಃ ಧರ್ಮಜಂ ಅಭ್ಯಗಚ್ಚನ್ ತೇಷಾಂ ಶಂಖಧ್ವನಿ ಸಂಬೋಧಿತಾತ್ಮ ರಾಜಃ ಪ್ರೀತಃ ಚ ಅತಿತರಾಂ ಬಭೂವ. ಅದಾದ ಮೇಲೆ ಕೃಷ್ಣಶ್ಚ ಪಾರ್ಥೌ ಚ, ಕೃಷ್ಣ ಮತ್ತು ಪಾರ್ಥೌ ಇಬ್ಬರು ಪಾರ್ಥರು, ಅರ್ಥಾತ್ ಪಾರ್ಥ ಅಂದ್ರೆ ಪೃಥೆಯ ಮಕ್ಕಳು ಅಂತ. ಪೃಥ ಅಂದ್ರೆ ಕುಂತಿಯ ಮಕ್ಕಳು ಅರ್ಥಾತ್ ಭೀಮ ಮತ್ತು ಅರ್ಜುನ ಇಬ್ಬರು ಕೂಡ ಏಕಯಾನಂ ಸಮಾಸ್ಥಿತ, ಒಂದೇ ಅರ್ಥದಲ್ಲಿ ಕುಳಿತುಕೊಂಡು ಧರ್ಮಜಂ ಅಭ್ಯಗಚ್ಚನ್, ಧರ್ಮರಾಜನ ಹತ್ರ ಬರ್ತಾ ಇದ್ದಾರೆ. ಬರ್ಬೇಕಾದ್ರೆ ನಗರದ ಹೊರಗಡೆಯಿಂದಲೇನೆ ಶಂಖಧ್ವನಿ ಜೋರಾಗಿ ಮೂರು ಜನರು ಕೂಡ ಶಂಖವನ್ನು ಊದ್ತಾ ಇದ್ದಾರೆ. ಶಂಖಧ್ವನಿ ಮಾಡೋದು ಅಂತೇಳಿ ವಿಜಯದ ಸಂಕೇತ ಅಂತ, ನಾವು ಯುದ್ಧವನ್ನು ಗೆದ್ದು ಬಂದಿದ್ದೇವೆ ಅನ್ನೋದರ ಸಂಕೇತ ಅದು. ಆ ರೀತಿಯಾಗಿ ಅವರ ಶಂಖಧ್ವನಿಯನ್ನು ಕೇಳಿದಾಗ ರಾಜ ಪ್ರೀತಃ ಅತಿತರಾಂ ಬಭೂವ, ಧರ್ಮರಾಜನಿಗೆ ಗೊತ್ತಾಯಿತು ಜರಾಸಂಧನನ್ನು ಗೆದ್ದು ಬಂದಿದ್ದಾರೆ ಅಥವಾ ಸಂಹಾರ ಮಾಡಿ ಬಂದಿದ್ದಾರೆ ಅಂತ. ಅವನಿಗೆ ಅತಿತರಾಂ ಪ್ರೀತಃ, ಭಾರಿ ಸಂತೋಷ ಆಯಿತು. ಹೀಗೆ ಭೀಮಾರ್ಜುನ ಮತ್ತು ಕೃಷ್ಣ ಮೂರು ಜನರು ಕೂಡ ಜರಾಸಂಧನ ಸಂಹಾರದ ಕಾರ್ಯವನ್ನು ಮುಗಿಸಿ ಇಂದ್ರಪ್ರಸ್ಥಕ್ಕೆ ಪ್ರವೇಶ ಮಾಡಿದರು. ಮುಂದೆ ದ್ವೈಪಾಯನೋಥ ಭಗವಾನ್ ಅಭಿಗಮ್ಯ ಪಾರ್ಥಾನ್ ಆಜ್ಞಾಪಯತ್ ಸಕಲ ಸಂಭೃತಿ ಸಾಧನಾಯ.
ತಂ ರಾಜಸೂಯ ಸಹಿತಂ ಪರಮಾಶ್ವಮೇಧ ಯಜ್ಞಂ ಸಮಾದಿಶತ್ ಅನನ್ಯಕೃತಂ ವಿರಿಂಚಾತ್. ಪದಚ್ಛೇದ ದ್ವೈಪಾಯನಃ ಅಥ ಭಗವಾನ್ ಅಭಿಗಮ್ಯ ಪಾರ್ಥಾನ್ ಆಜ್ಞಾಪಯತ್ ಸಕಲ ಸಂಭೃತಿ ಸಾಧನಾಯ ತಂ ರಾಜಸೂಯ ಸಹಿತಂ ಪರಮಾಶ್ವಮೇಧ ಯಜ್ಞಂ ಸಮಾದಿಶತ್ ಅನನ್ಯಕೃತಂ ವಿರಿಂಚಾತ್. ಭೀಮಾರ್ಜುನರು ಮತ್ತು ಕೃಷ್ಣ ಅಲ್ಲಿಗೆ ಬಂದ್ರು. ಆವಾಗ ತಕ್ಷಣದಲ್ಲಿ ದ್ವೈಪಾಯನ ವೇದವ್ಯಾಸ ರೂಪಿಯಾದಂತಹ ಪರಮಾತ್ಮ ಅಲ್ಲಿಗೆ ಬರ್ತಾ ಇದ್ದಾರೆ. ವೇದವ್ಯಾಸರು ಬಂದು ಪಾರ್ಥಾನ್ ಅಭಿಗಮ್ಯ ಪಾಂಡವರ ಹತ್ರ ಬಂದು ಮುಂದೆ ಅವರು ಹೇಳಿದ್ದೆ ಅಂತ ಹೇಳಿದ್ರೆ ಸಕಲ ಸಂಹೃತಿ ಸಾಧನಾಯ ಆಜ್ಞಾಪಯತ್, ನೀವು ಯಾಗಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ಳಿ. ಯಜ್ಞಕ್ಕೆ ಇದ್ದಂತಹ ದೊಡ್ಡ ಆತಂಕ ಅಂತೇಳಿ ಜರಾಸಂಧ, ಅವನ ಸಂಹಾರವನ್ನ ಭೀಮಸೇನ ಮಾಡಿದ್ದಾನೆ. ಹಾಗಾಗಿ ಇನ್ನು ಮುಂದೆ ನೀವು ಏನ್ ಮಾಡ್ಕೊಳ್ಳಿ, ಯಜ್ಞಕ್ಕೆ ಬೇಕಾದಂತಹ ಸಕಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ಳಿ ಅಂತ ಅವರಿಗೆ ಆಜ್ಞಾಪಯಿತು, ಆಜ್ಞೆಯನ್ನ ಮಾಡ್ತಾ ಇದ್ದಾರೆ. ಎಂತಹದ್ದು ಪಾಂಡವರು ಮಾಡ್ತಾ ಇದ್ದಂತಹ ಯಾಗ ಅಂತ ಹೇಳಿದ್ರೆ ರಾಜಸೂಯ ಸಹಿತ ಪರಮಾಶ್ವಮೇಧ ಯಜ್ಞಂ. ರಾಜಸೂಯ ಯಾಗ ಒಂದನ್ನು ಮಾಡೋದೇ ಭಾರಿ ದೊಡ್ಡ ಕಷ್ಟ. ಅಶ್ವಮೇಧ ಯಾಗವನ್ನು ಮಾಡೋದು ಇನ್ನೂ ಕಷ್ಟ. ಪಾಂಡವರು ಈಗ ಮಾಡ್ತಾ ಇದ್ದಂತಹ ಯಾಗ ಯಾವುದು ಅಂತ ಹೇಳಿದ್ರೆ ರಾಜಸೂಯ ಸಹಿತ ಪರಮಾಶ್ವಮೇಧ ಯಾಗ. ರಾಜಸೂಯ ಯಾಗದೊಂದಿಗೆ ಕೂಡಿದಂತಹ ಪರಮಾಶ್ವಮೇಧ ಯಾಗ ಅಂತ ತಿಳಿಸ್ತಾ ಇದ್ದಾರೆ. ಸರಿ, ಅಶ್ವಮೇಧ ಯಾಗ ಸರಿ, ಪರಮಾಶ್ವಮೇಧ ಯಾಗ ಅಂದ್ರೆ ಇದೇನು ಅಂತ ಹೇಳಿದ್ರೆ ಅದಕ್ಕೆ ವ್ಯಾಖ್ಯಾನಕಾರರು ಹೇಳುವಂತೆ ಅಶ್ವಮೇಧ ಯಾಗವನ್ನ ಹಿಂದಿನ ಅನೇಕ ಜನ ಚಕ್ರವರ್ತಿಗಳು ಕೂಡ ಮಾಡಿದ್ದಾರೆ. ಆದರೆ ಅವರು ಎಷ್ಟು ಭಕ್ತಿಯಿಂದ ಅಶ್ವಮೇಧ ಯಾಗವನ್ನು ಮಾಡಿದರೋ ಅದಕ್ಕಿಂತ ಅತ್ಯಂತ ಹೆಚ್ಚು ಭಕ್ತಿಯನ್ನ ಈ ಅಶ್ವಮೇಧ ಯಾಗದಲ್ಲಿ ಭೀಮಸೇನ ದೇವರು ಮಾಡುವವರಿದ್ದಾರೆ. ಜೀವೋತ್ತಮರು, ಪರಮಾತ್ಮನಲ್ಲಿ ಅತ್ಯಧಿಕವಾದಂತಹ ಭಕ್ತಿಯನ್ನು ಮಾಡುವಂತಹ ಜೀವರು ಭೀಮಸೇನ ದೇವರು. ಹಾಗಾಗಿ ಅವರು ಮಾಡುವಂತಹ ಈ ಅಶ್ವಮೇಧ ಯಾಗ ಏನಿದೆ ಅದು ಪರಮಾಶ್ವಮೇಧ ಯಾಗ ಆಗುತ್ತೆ ಅಂತ. ಇದು ಒಂದು ಸ್ಪೆಷಲ್. ಅಶ್ವಮೇಧ ಯಾಗಗಳನ್ನ ಅನೇಕ ಜನ ಮಾಡಿದ್ದಾರೆ. ಭೀಮಸೇನ ದೇವರು ಮಾಡುವಂತಹ ಯಾಗ ಪರಮಾಶ್ವಮೇಧ ಯಾಗ. ಅಲ್ಲಿ ಪರಮ ಅನ್ನೋದು ಯಾಕೆ ಅಂತ ಹೇಳಿದ್ರೆ ಅವರು ಅತ್ಯಂತ ಭಕ್ತಿಯಿಂದ ಮಾಡ್ತಾರೆ, ಹಾಗಾಗಿ ಪರಮಾಶ್ವಮೇಧ ಯಾಗ. ಇದು ಒಂದು ವಿಚಾರ. ಇನ್ನೊಂದು ವಿಚಾರ, ರಾಜಸೂಯ ಯಾಗ ಸಹಿತವಾಗಿ ಮಾಡ್ತಾ ಇದ್ದಾರೆ. ಉಳಿದವರೆಲ್ಲರೂ ಕೂಡ ಅಶ್ವಮೇಧ ಯಾಗವನ್ನು ಮಾಡಿದ್ರು, ಬರೀ ಅಶ್ವಮೇಧ ಯಾಗ ಅಷ್ಟೇ. ಆದರೆ ಇಲ್ಲಿ ಮಾಡ್ತಾ ಇರೋದು ರಾಜಸೂಯ ಸಹಿತವಾಗಿ ಅಶ್ವಮೇಧ ಯಾಗವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇನ್ನೊಂದು ಕಾರಣ ಇದು ಪರಮ ಆಗ್ಲಿಕ್ಕೆ ಅಂತ. ಹೀಗೆ ಪಾಂಡವರು ಈ ಪ್ರಸ್ತುತ ಮಾಡ್ತಾ ಇರುವಂತಹ ಯಾಗ ಪರಮಾಶ್ವಮೇಧ ಯಾಗಲಿಕ್ಕೆ ಎರಡು ಕಾರಣ. ಒಂದು ಭೀಮಸೇನ ದೇವರ ಅಪಾರವಾದಂತಹ ಭಕ್ತಿ, ಎರಡನೆಯದು ರಾಜಸೂಯ ಯಾಗದೊಟ್ಟಿಗೆ ಮಾಡ್ತಾ ಇರೋದು. ಹೀಗೆ ಅಂತಹ ಯಾಗ, ಇದನ್ನು ಮಾಡ್ಲಿಕ್ಕೆ ಯಾರಿಗೆ ಸಾಧ್ಯ ಅಂತ. ರಾಜಸೂಯ ಸಹಿತವಾದಂತಹ ಪರಮಾಶ್ವಮೇಧ ಯಾಗವನ್ನು ಮಾಡ್ಲಿಕ್ಕೆ ಯಾರಿಗೆ ಸಾಧ್ಯ ಅಂತ ಹೇಳಿದ್ರೆ ವಿರಿಂಚ ಕೃತಂ ವಿರಿಂಚಾತ್ ಅನನ್ಯ ಕೃತಂ. ವಿರಿಂಚ ಅಂತ ಹೇಳಿದ್ರೆ ಬ್ರಹ್ಮದೇವರೊಬ್ಬರನ್ನು ಬಿಟ್ಟು ಉಳಿದ ಯಾರಿಗೂ ಮಾಡಲಿಕ್ಕೆ ಸಾಧ್ಯವಾಗದೇ ಇರುವಂತಹ ರಾಜಸೂಯ ಸಹಿತ ಮಹಾಶ್ವಮೇಧ ಯಾಗ, ಪರಮಾಶ್ವಮೇಧ ಯಾಗವನ್ನು ಮಾಡಬೇಕು ಅಂತ ಅವರಿಗೆ ಆಜ್ಞೆಯನ್ನ ಮಾಡ್ತಾ ಇದ್ದಾರೆ. ಮುಂದೆ ಕರ್ತಾಹಿ ತಸ್ಯ ಪರಮೇಷ್ಠಿ ಪದಂ ಪ್ರಯಾತಿ ಯದ್ಯನ್ಯ ಸದ್ಗುಣವರೈಹಿ ಪರಮೇಷ್ಠಿ ತುಲ್ಯಃ.
भीमे मखस्य फलमभ्यधिकं विधातुं व्यासः क्रतुं तमदिशत् गुरुरब्जजस्य। पदच्छेद कर्ता हि तस्य परमेष्ठिपदं प्रयाति यद्यन्यसद्गुणवरैः यदि अन्यसद्गुणवरैः परमेष्ठितुल्यः भीमे मखस्य फलम् अभ्यधिकं विधातुं व्यासः क्रतुं तम् अमदिशत् अदिशत् गुरुः ಅಬ್ಜಜಸ್ಯ. ಇದರ ಫಲ ಏನು ಅಂತ, ರಾಜಸೂಯ ಸಹಿತವಾದಂತಹ ಪರಮಾಶ್ವಮೇಧ ಯಾಗವನ್ನ ಮಾಡುವಂತಹ ವ್ಯಕ್ತಿಗೆ ಏನು ಫಲ ಅಂದ್ರೆ ಹೇಳ್ತಾ ಇದ್ದಾರೆ, ತಸ್ಯ ಪರಮೇಷ್ಠಿಪದಂ ತಸ್ಯ ಕರ್ತ ಪರಮೇಷ್ಠಿಪದಂ ಪ್ರಯಾತಿ. ಅದನ್ನು ಮಾಡುವಂಥವ್ರು ಅರ್ಥಾತ್ ರಾಜಸೂಯಾಶ್ವಮೇಧ ಯಾಗಗಳನ್ನು ಮಾಡುವಂತಹ ವ್ಯಕ್ತಿ ಪರಮೇಷ್ಠಿ ಪದವನ್ನ ಬ್ರಹ್ಮ ಪದವಿಯನ್ನ ಪಡಿತಾರೆ ಅಂತೆ. ಹಾಗಾದ್ರೆ ಇದನ್ನ ಯಾರು ಬೇಕಾದ್ರೂ ಮಾಡ್ಲಿಕ್ಕೆ ಸಾಧ್ಯನಾ ಅಂತ ಹೇಳಿದ್ರೆ ಇಲ್ಲ. ಮತ್ತೇನಾಗಿರಬೇಕು, ಈ ರಾಜಸೂಯಾಶ್ವಮೇಧವನ್ನು ಮಾಡುವಂತಹ ವ್ಯಕ್ತಿಯಲ್ಲಿ ಅನ್ಯ ಸದ್ಗುಣವರೈಹಿ ಪರಮೇಷ್ಠಿ ತುಲ್ಯ, ಅವನಲ್ಲಿ ಬ್ರಹ್ಮ ಪದವಿಯೊಂದು ಇರಬಾರ್ದು, ಬ್ರಹ್ಮ ಪದವಿ ಇರಬಾರ್ದು. ಬಟ್ ಬ್ರಹ್ಮದೇವರಲ್ಲಿ ಇರುವಂತಹ ಎಲ್ಲ ಗುಣಗಳು ಅವನಲ್ಲಿ ಇರಬೇಕು. ಬ್ರಹ್ಮ ಪದವಿಯನ್ನು ಮಿಸ್ಸಿಂಗ್ ಅಷ್ಟೆ. ಅರ್ಥಾತ್ ರುಜಿಯೋಗಿಗಳಿಗೆ ಇದು ಮಾತ್ರ ಸಾಧ್ಯ ಅಂತ. ರುಜಿಯೋಗಿಗಳಿಗೆ ಬ್ರಹ್ಮ ಪದವಿ ಇರೋದಿಲ್ಲ, ಯಾಕಂದ್ರೆ ಅವರು ಇನ್ನು ಬ್ರಹ್ಮರಾಗಿರೋದಿಲ್ಲ. ಅದೇ ಬ್ರಹ್ಮದೇವರಲ್ಲಿ ಇರುವಂತಹ ಗುಣಗಳು ಇರ್ತವೆ. ಹಾಗಾಗಿ ಅನ್ಯ ಸದ್ಗುಣವರೈಹಿ, ಬೇರೆ ಸದ್ಗುಣಗಳು ಅಂತ. ಬೇರೆ ಸದ್ಗುಣಗಳು ಅಂದ್ರೆ ಬ್ರಹ್ಮ ಪದವಿಯನ್ನು ಬಿಟ್ಟು ಬೇರೆ ಸದ್ಗುಣಗಳು. ಬ್ರಹ್ಮ ಪದವಿಯನ್ನು ಬಿಟ್ಟು ಉಳಿದ ಸದ್ಗುಣಗಳಲ್ಲಿ ಅವರು ಪರಮೇಷ್ಠಿ ತುಲ್ಯ, ಬ್ರಹ್ಮದೇವರಿಗೆ ಸಮಾನರಾಗಿದ್ದರೆ ಅವರು ಈ ಯಾಗವನ್ನು ಮಾಡಿದರೆ ಅವರೇನ್ ಪಡಿತಾರೆ, ಪರಮೇಷ್ಠಿ ಪದಂ ಪ್ರಯಾತಿ, ಬ್ರಹ್ಮ ಪದವಿಯನ್ನು ಪಡಿತಾರೆ. ಒಟ್ಟು ತಾತ್ಪರ್ಯ, ರುಜಿಯೋಗಿಗಳು ಈ ಯಾಗವನ್ನು ಮಾಡಿದಾಗ ಬ್ರಹ್ಮ ಪದವಿಯನ್ನು ಪಡಿತಾರೆ ಅಂತ. ಹೀಗೆ ಭೀಮಸೇನ ದೇವರೇನಾಗಿದ್ದಾರೆ, ಅವರು ಭಾವಿ ಬ್ರಹ್ಮರು. ಹಾಗಾಗಿ ಅಭ್ಯಧಿಕಂ ಫಲಂ ಭೀಮೆ ಮಖಸ್ಯ, ಈ ಯಾಗದ ಪರಿಪೂರ್ಣವಾದಂತಹ ಫಲ ಅದು ಯಾರಿಗೆ ಸಿಗಬೇಕು, ಭೀಮಸೇನ ದೇವರಿಗೆ ಸಿಗಬೇಕು. ಆ ಮೂಲಕ ಅವರಿಗೆ ಬ್ರಹ್ಮ ಪದವಿ ಎಂಬುದು ಸಿಗಬೇಕು. ಹಾಗಾಗಿ ಭೀಮಸೇನ ದೇವರಿಗೇನೆ ವೇದವ್ಯಾಸ ದೇವರು ಮುಂದೆ ನೀನು ದಿಗ್ವಿಜಯ ಯಾತ್ರೆಯನ್ನ ಮಾಡು, ತತ್ರಾಪಿ ಪೂರ್ವ ದಿಗ್ವಿಜಯ, ಪೂರ್ವ ದಿಕ್ಕಿಗೆ ನೀನು ಹೋಗಿ ಅಲ್ಲಿ ದಿಗ್ವಿಜಯವನ್ನ ಮಾಡಿಕೊಂಡು ಬಾ ಎಂಬುದಾಗಿ ಅವರಿಗೆ ಆದೇಶವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ರಾಜಸೂಯ ಸಹಿತವಾದಂತಹ ಅಶ್ವಮೇಧದ ಪರಿಪೂರ್ಣವಾದಂತಹ ಫಲ ಅದು ಸಿಗೋದು ಯಾರಿಗೆ, ಭೀಮಸೇನ ದೇವರಿಗೆ. ಫಲ ಏನು, ಪಾರಮೇಷ್ಠ್ಯ ಪದ. ಮುಂದೆ ಅವರು ಬ್ರಹ್ಮ ಪದವಿಯನ್ನ ಆಳ್ತಾರೆ. ಹೀಗೆ ಅದಕ್ಕೋಸ್ಕರ ವೇದವ್ಯಾಸ ದೇವರು ಅಲ್ಲಿಗೆ ಬಂದು ನೀನೇ ಪ್ರಧಾನವಾಗಿ ಪೂರ್ವ ದಿಕ್ಕಿನ ದಿಗ್ವಿಜಯವನ್ನು ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ. ಮುಂದೆ ಅಸಾಧಾರಣ ಹೇತುರ್ಯ ಕರ್ಮಣೋ ಯಸ್ಯ ಚೇತನಃ ಸಯೇವ ತತ್ಫಲಂ ಪೂರ್ಣಂ ಭುಂಕ್ತೇನ್ಯೋಲ್ಪಮಿತಿ ಸ್ಥಿತಿಃ. ವಿನಾ ವಿಷ್ಣುಂ ನಿರ್ಣಯೋಯಂ ಸಹಿ ಕರ್ಮ ಫಲೋಜ್ಜಿತಃ.
ಪದಚ್ಛೇದ ಅಸಾಧಾರಣ ಹೇತು ಯಹ ಕರ್ಮಣಃ ಯಸ್ಯ ಚೇತನಃ ಸಹ ಏವ ತತ್ಫಲಂ ತತ್ಫಲಂ ಪೂರ್ಣಂ ಭುಂಕ್ತೆ ಅನ್ಯಃ ಅಲ್ಪಂ ಇತಿ ಸ್ಥಿತಿಃ ವಿನಾ ವಿಷ್ಣುಂ ನಿರ್ಣಯಃ ಅಯಂ ಸಹ ಹಿ ಕರ್ಮಫಲೋಜ್ಜಿತಃ. ಈ ಸಂದರ್ಭದಲ್ಲಿ ಆಚಾರ್ಯರು ಇನ್ನೊಂದು ಪ್ರಧಾನವಾದಂತಹ ನಿರ್ಣಯವನ್ನ ಕೊಡ್ತಾ ಇದ್ದಾರೆ. ಒಂದು ಲೋಕದ ಹಿತಕ್ಕೋಸ್ಕರ ದೊಡ್ಡ ಕಾರ್ಯ ನಡೀತಾ ಇರುತ್ತೆ, ಇನ್ನೊಂದು ಯಾವುದೋ ಒಂದು ದೊಡ್ಡ ಯಾಗ ನಡೀತಾ ಇರುತ್ತೆ. ಹೀಗೆ ಅನೇಕ ರೀತಿಯಾದಂತಹ ಸತ್ಕರ್ಮಗಳು ಅನೇಕ ಕಡೆ ಆಗ್ತಾ ಇರ್ತವೆ. ಆ ಕರ್ಮದಲ್ಲಿ ಅನೇಕ ಜನ ಸೇರಿಕೊಂಡು ಆ ಕರ್ಮಗಳನ್ನ ಮಾಡ್ತಾ ಇರ್ತಾರೆ. ಆದ್ರೆ ಅದಕ್ಕೊಬ್ಬ ಪ್ರಧಾನ ವ್ಯಕ್ತಿ ಅಂತ ಇರ್ತಾನೆ. ಆ ವ್ಯಕ್ತಿಯ ಒಂದು ಸಪೋರ್ಟ್ ಇಂದಲೇನೆ, ಆ ವ್ಯಕ್ತಿಯ ಕಾರ್ಯಗಳಿಂದಲೇನೆ, ಆ ವ್ಯಕ್ತಿಯ ಧೈರ್ಯದಿಂದಲೇನೆ ಆ ಕಾರ್ಯ ನಡೀತಾ ಇರುತ್ತೆ. ಸೊ ಆ ವ್ಯಕ್ತಿ ಆ ಕಾರ್ಯಕ್ಕೆ ಪ್ರಧಾನ ಕರ್ತೃ ಅಂತ ಕರ್ಸ್ಕೊಳ್ತಾನೆ. ಅವನಿಲ್ಲದೆ ಹೋದರೆ ಅದು ಸಾಧ್ಯವೇ ಇಲ್ಲ ಅಂತ. ಹಾಗೆ ಯಾರು ಇರ್ತಾರೋ ಅವನಿಗೇನೆ ಆ ಕರ್ಮದ ಸಂಪೂರ್ಣವಾದಂತಹ ಫಲ, ಮುಖ್ಯ ಫಲ ಸಿಗುತ್ತೆ. ಇದು ಶಾಸ್ತ್ರಗಳ ನಿರ್ಣಯ ಅಂತ ಆಚಾರ್ಯ ತಿಳಿಸ್ತಾ ಇದ್ದಾರೆ. ಒಂದು ಯಾವುದೋ ದೊಡ್ಡ ಯಾಗ ನಡೀತಾ ಇರುತ್ತೆ, ಅದಕ್ಕೋಸ್ಕರ ಒಬ್ಬ ಹಗಲು ರಾತ್ರಿ ಅನೇಕ ವರ್ಷಗಳಿಂದ, ಅನೇಕ ತಿಂಗಳಿಂದ ದುಡಿತಾ ಇರ್ತಾನೆ. ಆದರೆ ಅವನಿಗೆ ಆ ಸಂದರ್ಭದಲ್ಲಿ ಸಾಮಾಜಿಕವಾಗಿ ಏನೋ ಒಂದು ಮರ್ಯಾದೆ ಸಿಗದೆ ಇರಬಹುದು, ಅಂದ್ರೆ ಅವರನ್ನು ಯಾರೋ ಗುರುತಿಸದೇ ಇರಬಹುದು. ಆದರೆ ಪರಮಾತ್ಮ ಖಂಡಿತವಾಗಿ ಅವನನ್ನು ಗುರುತಿಸಿರ್ತಾನೆ. ಅವನ ಸೇವೆಯನ್ನ ಸ್ವೀಕಾರ ಮಾಡಿ ಅವನಿಗೆ ಪೂರ್ಣ ಫಲವನ್ನ ಅವನಿಗೆ ಕೊಡ್ತಾನೆ ಅಂತ. ಹಾಗೆ ಅಸಾಧಾರಣ ಹೇತುರ್ಯ ಕರ್ಮಣಃ ಯಸ್ಯ ಚೇತನಃ, ಯಾವ ಕರ್ಮಕ್ಕೆ ಯಾವ ಚೇತನ, ಯಾವ ಜೀವಿ ಅಸಾಧಾರಣ ಹೇತುವಾಗಿರ್ತಾನೋ, ಅರ್ಥಾತ್ ಅವನಿಲ್ಲದೆ ಹೋದರೆ ಆ ಕಾರ್ಯ ನಡೀಲಿಕ್ಕೆ ಸಾಧ್ಯವೇ ಇಲ್ಲ, ಇಂಪಾಸಿಬಲ್. ಅಂತಹ ವ್ಯಕ್ತಿಗೆ ಏನಾಗುತ್ತೆ, ತತ್ಫಲಂ ಪೂರ್ಣಂ ಭುಂಕ್ತೆ, ಆ ವ್ಯಕ್ತಿ ಆ ಕರ್ಮದ ಪೂರ್ಣವಾದಂತಹ ಫಲವನ್ನ ಪಡೀತಾನೆ. ಪ್ರಸ್ತುತ ಇಲ್ಲಿ ಭೀಮಸೇನ ದೇವರು ಇಲ್ಲದೆ ಹೋಗಿದ್ದರೆ ಈ ಕಾರ್ಯ ನಡೀತಾನೆ ಇದ್ದಿಲ್ಲ, ರಾಜಸೂಯ ಅಶ್ವಮೇಧ. ಯಾಕಂದ್ರೆ ಜರಾಸಂಧನಿಗೆ ಬ್ರಹ್ಮ ದೇವರ ವರ ಇದೆ. ಹಾಗಾಗಿ ಬ್ರಹ್ಮದೇವರ ವರವನ್ನ ಮೀರಿ ಅವನನ್ನು ಸಂಹಾರ ಮಾಡಿರೋದು ಭೀಮಸೇನ ದೇವ. ಉಳಿದವರಿಗೆ ಅರ್ಜುನ ಮತ್ತು ಯಾರು ಯುಧಿಷ್ಠಿರ ನಕುಲ ಸಹದೇವರಿಗೆ ಸಾಧ್ಯವೇ ಇಲ್ಲ. ಹಾಗಾಗಿ ಭೀಮಸೇನ ದೇವರು ಈ ಒಂದು ಕಾರ್ಯಕ್ಕೆ ಮುಂದೆ ಇನ್ನೂ ಕೀಚಕ ಮುಂತಾದಂತಹ ನಿಗ್ರಹವನ್ನು ಕೂಡ ಮಾಡ್ತಾರೆ. ಅವರೇ ಅಸಾಧಾರಣ ಕಾರಣ. ಅಸಾಧಾರಣ ಕಾರಣ ಅಂತ ಹೇಳಿದ್ರೆ ಒಂದು ಸಾಧಾರಣ ಕಾರಣ, ಇನ್ನೊಂದು ಅಸಾಧಾರಣ ಕಾರಣ ಅಂತ. ಉಳಿದವರೆಲ್ಲ ಸಾಧಾರಣ ಕಾರಣಗಳು, ಅವ್ರಿದ್ರು ಆಗ್ತಿತ್ತು, ಇಲ್ಲದೆ ಹೋದ್ರು ಆಗ್ತಾ ಇತ್ತು. ಆದ್ರೆ ಅಸಾಧಾರಣ ಕಾರಣ, ಯಾರು ಇಲ್ಲದೆ ಹೋದ್ರೆ ಅದು ಆಗೋದೇ ಇಲ್ಲವೋ ಅದು ಅಸಾಧಾರಣ ಕಾರಣ ಅಂತ. ಹೀಗೆ ಭೀಮಸೇನ ದೇವರು ಇದಕ್ಕೆ ಅಸಾಧಾರಣ ಕಾರಣರಾಗ್ತಾರೆ. ಹಾಗಾಗಿ ಅವರು ಈ ಕರ್ಮದ ಪೂರ್ಣ ಫಲವನ್ನ ಪಡಿತಾರೆ. ಸರಿ, ಉಳಿದವರಿಗೆ ಫಲ ಇದೇನೆ ಇಲ್ವೋ ಹಾಗಾದ್ರೆ ಅಂತ ಹೇಳಿದ್ರೆ, ಅನ್ಯಃ ಅಲ್ಪಂ ಫಲಂ ಭುಂಕ್ತೆ, ಉಳಿದವರು ತಮ್ಮ ತಮ್ಮ ಯೋಗ್ಯತಾನುಸಾರವಾಗಿ ಅಲ್ಪವಾದಂತಹ ಫಲವನ್ನ, ತಾವು ಎಷ್ಟು ಮಾಡಿರ್ತಾರೋ ಅಷ್ಟು ಫಲವನ್ನ ಪಡಿತಾರೆ. ಇದು ಏನು ಸ್ಥಿತಿ, ಇದು ನಾನು ಸುಮ್ಮನೆ ಹೇಳ್ತಾ ಇರೋದಲ್ಲ, ಇದು ವಾಸ್ತವ, ಅರ್ಥಾತ್ ಸಮಸ್ತ ಶಾಸ್ತ್ರಗಳ ನಿರ್ಣಯ ಇದು ಎಂಬುದಾಗಿ ಆಚಾರ್ಯ ತಿಳಿಸ್ತಾ ಇದ್ದಾರೆ. ಸರಿ, ಹಾಗಾದ್ರೆ ಇದು ಎಲ್ಲರಿಗೂ ಅಪ್ಲೈ ಆಗತ್ತಾ ಅಂತ ಹೇಳಿದ್ರೆ ಇಲ್ಲ. ವಿನಾ ವಿಷ್ಣು ನಿರ್ಣಯೋಯಂ ಸೈ ಕರ್ಮ ಫಲೋಜ್ಜಿತ, ಪರಮಾತ್ಮನನ್ನ ವಿಷ್ಣುವನ್ನ ಬಿಟ್ಟು ಉಳಿದವರ ವಿಚಾರದಲ್ಲಿ ಇದು. ಯಾಕೆ ಅಂತಂದ್ರೆ ಸೈ ಕರ್ಮ ಫಲೋಜ್ಜಿತ, ಪರಮಾತ್ಮನಿಗೆ ಯಾವುದೇ ಕರ್ಮಗಳ ಫಲದ ಲೇಪ ಎಂಬುದು ಇಲ್ಲ. ಹಾಗಾಗಿ ಆ ಪರಮಾತ್ಮ ಅವನ ಒಂದು ವಿಚಾರವನ್ನು ಬಿಟ್ಟು ಉಳಿದವರೆಲ್ಲರಲ್ಲೂ ಕೂಡ ಈ ಒಂದು ರೂಲ್ಸ್ ಎಂಬುದು ಅಪ್ಲೈ ಆಗುತ್ತೆ ಅಂತ. ಅಂದ್ರೆ ಪರಮಾತ್ಮ, ಹಾಗಾದ್ರೆ ನಾವು ಕೇಳಿದ್ದೀವಲ್ಲ, ಶುಭಂ ಪಿಬತ್ಯ ಸೌರಿತ್ಯಂ ಅಂತ ಪರಮಾತ್ಮ ಪುಣ್ಯವನ್ನ ಪುಣ್ಯದ ಫಲವನ್ನು ಅನುಭವಿಸ್ತಾನೆ ಅಂತೆಲ್ಲ ಕೇಳಿದ್ರೆ, ಅದಕ್ಕೆ ಶಾಸ್ತ್ರಗಳು ಹೇಳಿರೋದು ಪರಮಾತ್ಮ ಅದನ್ನ ಸ್ವೀಕಾರ ಮಾಡ್ತಾನೆ, ಅನುಭವಿಸ್ತಾನೆ, ಉಣ್ತಾನೆ. ಯಾವ ರೀತಿಯಾಗಿ ಉಣ್ತಾನೆ ಅಂತ ಹೇಳಿದ್ರೆ, ಕರ್ಮಕ್ಕೆ ಅವನು ಒಡೆಯ, ಕರ್ಮಕ್ಕೆ ನಿಯಾಮಕ, ಕರ್ಮಕ್ಕೆ ನಿಯಾಮಕನಾಗಿದ್ದಾನೆ. ಅದರಿಂದಾಗಿ ಅವನು ಅದನ್ನ ಸ್ವೀಕಾರ ಮಾಡ್ತಾನೆ ಹೊರತು ಕರ್ಮಾಚರಣೆ ಮಾಡಿತು ಅದರಿಂದ ಇದು ಬಂತು, ಇಲ್ಲದೆ ಹೋದ ಫಲ ಬರ್ತಿರ್ಲಿಲ್ಲ ಅಂತ ನಮ್ಮ ರೀತಿಯಲ್ಲಿ ಪರಮಾತ್ಮ ಫಲವನ್ನು ಅನುಭವಿಸೋದಲ್ಲ. ಹಾಗಾಗಿ ಪರಮಾತ್ಮನನ್ನ ಬಿಟ್ಟು ಈ ಒಂದು ವಿಚಾರ, ಅಂದ್ರೆ ಯಾರು ಒಂದು ಕಾರ್ಯದಲ್ಲಿ ಅಸಾಧಾರಣ ಕಾರಣರಾಗಿರ್ತಾರೋ ಅವರಿಗೇನೆ ಬ್ರಹ್ಮ ಪದವಿ ಅದರ ಪರಿಪೂರ್ಣವಾದಂತ ಫಲ ಸಿಗುತ್ತೆ ಅಂತ. ಈಗ ಹಾಗೆ ನೋಡಿದ್ರೆ ಕೃಷ್ಣ ಪರಮಾತ್ಮ ಇಲ್ದಿರ ಸೂರ್ಯ ಅಶ್ವಮೇಧ ಯಾಗ ಆಗ್ತಾ ಇತ್ತ?
ಸರ್ವಥಾ ಸಾಧ್ಯ ಇಲ್ಲ. ಹಾಗಂತ ತಕ್ಷಣ ಅವನಿಗೆ ಬ್ರಹ್ಮ ಪದವಿ ಬರುತ್ತಾ? ಇಲ್ಲ. ಯಾಕಂದ್ರೆ ಅದರಿಂದ ಬರುವಂತಹ ಫಲವನ್ನ ಅದು ಅವನಿಗೆ ಪರಮಾತ್ಮನಿಗೆ ಅಂಟೋದೇ ಇಲ್ಲ. ಅದಕ್ಕೆ ಪರಮಾತ್ಮ ನಿಯಾಮಕನಾಗಿ ಇದ್ದೇ ಇರ್ತಾನೆ. ಖಂಡಿತವಾಗಿಯೂ ಕೂಡ ಭೀಮಸೇನ ದೇವರಿಗಿಂತಲೂ ಪ್ರಧಾನ ನಿಯಾಮಕ ಯಾರು? ಅದು ಪರಮಾತ್ಮನೇ ಆಗಿರ್ತಾನೆ. ಆ ನಿಯಾಮಕನಾಗಿ ಬರುವಂತಹ ಫಲವನ್ನ ಪರಮಾತ್ಮ ಉಣ್ತಾನೆ. ಆದರೆ ಉಳಿದವರು ಉಣ್ಣುವಂತೆ ಪರಮಾತ್ಮ ಅದನ್ನ ಸ್ವೀಕಾರ ಮಾಡುವುದಲ್ಲ. ಹಾಗಾಗಿ ಪರಮಾತ್ಮನೊಬ್ಬರನ್ನ ಬಿಟ್ಟು ಉಳಿದವರು ಏನ್ ಮಾಡ್ತಾರೆ? ಯಾರು ಆ ಕಾರ್ಯಕ್ಕೆ ಪ್ರಧಾನ ಕಾರಣರು ಅಂತ ಆಗಿರ್ತಾರೋ ಅವರಿಗೆ ಪೂರ್ಣ ಫಲ ಎಂಬುದು ಸಿಗುತ್ತೆ. ಉಳಿದವರಿಗೆ ಅವರವರ ಯೋಗ್ಯತಾನುಸಾರವಾಗಿ ಎಷ್ಟು ಮಾಡಿರ್ತಾರೋ ಅಷ್ಟು ಫಲ ಎಂಬುದು ಸಿಗುತ್ತೆ ಅಂತ ಆಚಾರ್ಯರು ಶಾಸ್ತ್ರಗಳ ನಿರ್ಣಯವನ್ನ ನಮ್ಮ ಮುಂದೆ ತಿಳಿಸ್ತಾ ಇದ್ದಾರೆ. ಮುಂದೆ ಹೇತವೋಪಿ ಪಾಪಸ್ಯ ನ ಪ್ರಾಯಃ ಫಲಭಾಗಿನಃ. ದೇವಾಃ ಪುಣ್ಯಸ್ಯ ದೈತ್ಯಾಶ್ಚ ಮಾನುಷಾಸ್ತು ದ್ವಿಭಾಗಿನಃ. ಪದಚ್ಛೇದ. ದೇವಾಃ ಹೇತವಃ ಅಪಿ ಹಿ ಪಾಪಸ್ಯ ನ ಪ್ರಾಯಃ ಫಲಭಾಗಿನಃ. ದೇವಾಃ ಪುಣ್ಯಸ್ಯ ದೈತ್ಯಾಃ ಚ ಮಾನುಷಾಃ ತು ದ್ವಿಭಾಗಿನಃ. ಆಚಾರ್ಯರು ಕೊಡ್ತಾ ಇರುವಂತಹ ಇನ್ನೊಂದು ವಿಶಿಷ್ಟವಾದಂತಹ ನಿರ್ಣಯ, ದೇವತೆಗಳು ಮತ್ತು ದೈತ್ಯರು ಮತ್ತು ಮನುಷ್ಯರು ಅಂತ 3 ವಿಭಾಗ. ಅದರಲ್ಲಿ ದೇವತೆಗಳು ಸಾಮಾನ್ಯವಾಗಿ ಅವರು ಪುಣ್ಯ ಕಾರ್ಯಗಳನ್ನೇ ಮಾಡ್ತಾರೆ. ದೇವತೆಗಳು ಕೆಲವೊಮ್ಮೆ ಏನಾಗಿರ್ತಾರೆ, ಪಾಪಸ್ಯ ಕೆಲವೊಮ್ಮೆ ಕೆಲವೊಂದು ಸಂದರ್ಭದಲ್ಲಿ ಮಾತ್ರ, ಅಂದ್ರೆ ಅವರು ತತ್ವಾಭಿಮಾನಿ ದೇವತೆಗಳು, ಅವರು ಕೆಲವೊಮ್ಮೆ ಏನ್ ಮಾಡ್ತಾರೆ, ಪಾಪಕರ್ಮಗಳಿಗೆ ಪ್ರೇರಕರಾಗಿರ್ತಾರೆ. ಪಾಪಕರ್ಮಗಳಿಗೆ ಕೆಲವೊಮ್ಮೆ ಪ್ರೇರಕರಾಗಿರ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಏನಾಗಿರೋದಿಲ್ಲ, ಆ ಪಾಪ ಕರ್ಮದಿಂದ ಬರುವಂತಹ ಫಲ ಪ್ರಾಯ ಇರೋದಿಲ್ಲ, ಸಾಮಾನ್ಯವಾಗಿ ಇರೋದಿಲ್ಲ. ಕೆಲವೊಂದು ಏನೋ ವಿಶಿಷ್ಟ ಸಂದರ್ಭಗಳಲ್ಲಿ ಪಾಪಕರ್ಮಗಳಿಗೆ ಅವರು ಪ್ರೇರಣೆಯನ್ನು ಮಾಡಿದಾಗ ಅದಕ್ಕೆ ಅವರಿಗೆ ಪಾಪ ಅಂಟುತ್ತೆ ಅಂತ. ಅಂದ್ರೆ ಉದಾಹರಣೆಗೆ ನಾವು ಇದನ್ನು ನೋಡಿದ್ವಿ, ಇದು ಏನು ಈ ವರಾಂಗಿ ಭೀಷ್ಮಾಚಾರ್ಯ ಹಿಂದಿನ ಜನ್ಮ ಕಥೆಯಲ್ಲಿ ಕೇಳಿದ್ವಿ. ಅಲ್ಲಿ ವರಾಂಗಿ ಅವಳು ಅವಳಿಗೆ ಏನಾಗುತ್ತೆ, ಅದರಿಂದ ಕಟ್ ಆಗ್ತಾ ಇದೆ. ಒಂದ್ ನಿಮಿಷ. ಪಾಪಕರ್ಮಗಳಿಗೆ ಪ್ರೇರಣೆಯನ್ನ ಮಾಡಿರ್ತಾರೆ. ಆವಾಗ ಏನಾಗುತ್ತೆ, ಅವರಿಗೆ ಆ ಪಾಪ ಕರ್ಮದ ಲೇಪ ಆಗೋದಿಲ್ಲ. ಇದು ಪ್ರಾಯ ಸಾಮಾನ್ಯವಾಗಿ ಯಾವುದೋ ಒಂದು ಕೆಲವೊಂದು ಸಂದರ್ಭಗಳಲ್ಲಿ ಅವರಿಗೂ ಕೂಡ ಅದು ತಟ್ಟುತ್ತೆ ಅಂತ. ಉದಾಹರಣೆಗೆ ನಾವು ಈ ವರಾಂಗಿಯ ಒಂದು ಸಂದರ್ಭವನ್ನು ನೋಡಿದ್ವಿ. ಅಂದ್ರೆ ಅಷ್ಟ ವಸುಗಳು ಏನಿದ್ದಾರೆ, ಆ ದ್ವಿನಾಮಕ ವಸು ಅವರೆಲ್ಲ ಆ ಸಂದರ್ಭದಲ್ಲಿ ಸರಿಯಾಗಿ ಕೇಳಿಸ್ತಾ ಇದ್ದಾನೆ. ಇವಾಗ ಇಲ್ಲೊಂದು ವಿಡಿಯೋ ಆಫ್ ಮಾಡ್ತೀನಿ, ಬರೀ ಆಡಿಯೋ ಮಾಡ್ತೀನಿ. ಕೇಳಿಸ್ತಾ ಇದ್ದಾನೆ? ಸರಿ. ಅಲ್ಲಿ ಏನಾಗಿತ್ತು, ವರಾಂಗಿ ಒಬ್ಬ ದೇವತಾ ಸ್ತ್ರೀ. ಆದ್ರೆ ಅವಳೇನ್ ಮಾಡಿದಳು, ಅವರಿಗೆ ಪ್ರೇರಣೆಯನ್ನ ಮಾಡಿದಳು, ನೀವು ಹೋಗಿ ಅದನ್ನ ಆಕಳನ್ನ ಅಪಹಾರ ಮಾಡ್ಕೊಂಡು ಬನ್ನಿ ಅಂತ. ಆ ರೀತಿ ಮಾಡಿದ್ರಿಂದಾಗಿ ಅವಳಿಗೆ ಏನಾಯ್ತು, ಮುಂದೆ ಮನುಷ್ಯ ಜನ್ಮ ಬಂದು ಅನೇಕ ರೀತಿಯಾದಂತಹ ದುಃಖಗಳನ್ನ ಅವಳು ಅನುಭವಿಸ್ತಾಳೆ. ಹೀಗೆ ಕೆಲವೊಂದು ಸಂದರ್ಭಗಳಲ್ಲಿ ಅವರಿಗೆ ಏನಾಗುತ್ತೆ, ಪಾಪ ಫಲ ಎಂಬುದು ಅಂಟುತ್ತೆ. ಆದರೆ ಸಾಮಾನ್ಯವಾಗಿ ದೇವತೆಗಳು ಪಾಪ ಕರ್ಮಗಳಿಗೆ ಪ್ರೇರಕರಾದರು, ಪ್ರೇರಣೆಯನ್ನು ಮಾಡಿದರು, ಅಥವಾ ಅವರೇ ಪಾಪಕರ್ಮಗಳನ್ನು ಕೆಲವೊಮ್ಮೆ ಮಾಡಿದರೂ ಕೂಡ ಅದರ ಫಲ ಅವರಿಗೆ ಅಂಟುವುದಿಲ್ಲ. ಒಟ್ಟಿನಲ್ಲಿ ಸಾಮಾನ್ಯವಾದಂತಹ ನಿಯಮ ಏನು ಅಂತ ಹೇಳಿದ್ರೆ, ದೇವತೆಗಳಿಗೆ ಪಾಪ ಕರ್ಮದ
ಫಲ ಎಂಬುದು ಇಲ್ಲ ಅಂತ. ಇದು ಒಂದು ವಿಚಾರ ಆಯ್ತು. ಇನ್ನೊಂದು ವಿಚಾರ, ದೇವತೆಗಳ ವಿಚಾರ ಆದ ಮೇಲೆ ದೈತ್ಯರ ವಿಚಾರ. ದೈತ್ಯರು ಇರ್ತಾರೆ, ಅವರು ಕೂಡ ಕೆಲವೊಮ್ಮೆ ಏನ್ ಮಾಡ್ತಾರೆ, ಪುಣ್ಯ ಕರ್ಮಗಳನ್ನ ಏನೋ ಮಾಡಿರ್ತಾರೆ. ಹಾಗಾದ್ರೆ ಅವರಿಗೆ ಅದು ಪುಣ್ಯ ಬರುತ್ತಾ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ರೆ ಆ, ನ ಪ್ರಾಯ ಪುಣ್ಯಸ್ಯ ಫಲಭಾಗಿನಃ ದೈತ್ಯಾಹ ಅಂತ. ದೈತ್ಯರೂ ಕೂಡ ಏನೋ ಕೆಲವೊಂದು ಸಂದರ್ಭಗಳಲ್ಲಿ ಪುಣ್ಯ ಕರ್ಮಗಳನ್ನ ಮಾಡಿದ್ರೆ ಏನಾಗುತ್ತೆ, ಅದರಿಂದಾಗಿ ಅವರಿಗೆ ಫಲ ಎಂಬುದು ಸಹಜವಾಗಿ ಸಿಗೋದಿಲ್ಲ, ಯಾವುದೋ ಕೆಲವೊಂದು ಸಂದರ್ಭಗಳಲ್ಲಿ ಸಿಗಬಹುದು ಅಂತ. ಒಟ್ಟು ತಾತ್ಪರ್ಯ ಏನು ಅಂತ ಹೇಳಿದ್ರೆ, ದೇವತೆಗಳು ಪಾಪ ಕರ್ಮಗಳಿಗೆ ಪ್ರೇರಕರಾಗಿದ್ದರೂ ಕೂಡ ಅವರಿಗೆ ಪಾಪ ಎಂಬುದು ಅಂಟೋದಿಲ್ಲ ಅಂತ ಅನುವ್ಯಾಖ್ಯಾನದಲ್ಲಿ ಆಚಾರ್ಯರು ಕೂಡ ಈ ಒಂದು ಮಾತನ್ನ ಹೇಳ್ತಾರೆ. ಪ್ರೇರಕ ಅಪಿ ಪಾಪಾನಂ ನ ದೇವಾಹ ಪಾಪ ಮಾಪ್ನುಯುಹು ಅಂತ. ದೇವತೆಗಳು ಪಾಪ ಕರ್ಮಗಳಿಗೆ, ಪಾಪವನ್ನ ಮಾಡ್ಲಿಕ್ಕೆ, ಇನ್ನೊಬ್ಬರು ಪಾಪ ಕರ್ಮಗಳನ್ನ ಮಾಡ್ಲಿಕ್ಕೆ ಪ್ರೇರಕರಾಗಿದ್ದರೂ ಕೂಡ ಅವರಿಗೇನ ಅಂಟೋದಿಲ್ಲ, ಆ ಪಾಪ ಎಂಬುದು ಅಂಟೋದಿಲ್ಲ ಅಂತ. ಇನ್ನು ದೈತ್ಯರು, ದೈತ್ಯರು ಕೆಲವೊಮ್ಮೆ ಅವರು ಆ ಪುಣ್ಯ ಕರ್ಮಗಳನ್ನ ಮಾಡ್ತಾರೆ. ನಾವು ಈ ದುರ್ಯೋಧನ ಮುಂತಾದಂತಹ ಪ್ರಸಂಗದಲ್ಲಿ ನೋಡ್ತೇವೆ. ಅವರು ಕೆಲವೊಮ್ಮೆ ಅನೇಕ ಯಾಗಗಳನ್ನು ಕೂಡ ಮಾಡಿದ್ದಾರೆ, ಪುಂಡರೀಕ ಮುಂತಾದಂತಹ ಶ್ರೇಷ್ಠ ಯಾಗಗಳನ್ನು ಮಾಡಿದ್ದಾರೆ. ಆದರೆ ಅದರ ಫಲ ಅವರಿಗೆ ಕಿಂಚಿತ್ ಮಾತ್ರ ಬರುತ್ತೆ ಅಂತ, ಸ್ವಲ್ಪ ಮಾತ್ರ ಫಲ. ಆದರೆ ಕೊನೆಯಲ್ಲಿ ಅವರಿಗೆ ಏನಾಗುತ್ತೆ, ದುಃಖವೇ, ಮಹಾ ದುಃಖವೇ ಉಂಟಾಗುತ್ತೆ ಅವರ ಕರ್ಮಕ್ಕೆ ಅನುಸಾರವಾಗಿ. ಆದ್ರೆ ಪೂರ್ಣ ಫಲ ಯಾರಿಗೆ ಹೋಗುತ್ತೆ ಹಾಗಾದ್ರೆ ಅದರ ಯಾಗದ ಫಲ ಅಂತ ಹೇಳಿದ್ರೆ, ಅವರ ಅಂತರ್ಯಾಮಿಯಾಗಿರುವಂತಹ ಮುಖ್ಯ ಪ್ರಾಣದೇವರಿಗೆ ಹೋಗುತ್ತೆ ಅಂತ. ಯಾಕೆಂದ್ರೆ ಅವರು ಮಾಡಿರೋದು ಯಾತಕ್ಕೋಸ್ಕರ ಯಾಗವನ್ನ, ಈರ್ಷಾ ದ್ವೇಷಯ ಅಂತ, ದ್ವೇಷಗಳಿಂದ ಅಥವಾ ಈರ್ಷೆಯಿಂದ ಆ ಕರ್ಮಗಳನ್ನ ಮಾಡಿರ್ತಾರೆ ಹೊರತು ಪರಿಪೂರ್ಣವಾದಂತ ಭಕ್ತಿಯಿಂದ ಅವರು ಮಾಡಿರೋದಿಲ್ಲ. ಹಾಗಾಗಿ ಆ ದೇವತೆಗಳು ಪಾಪ ಕರ್ಮಗಳಿಗೆ ಪ್ರೇರಕರಾದರೂ ಕೂಡ ಅವರಿಗೆ ಆ ಪಾಪದ ಫಲ ಅಂಟೋದಿಲ್ಲ. ದೈತ್ಯರು ಪುಣ್ಯ ಕರ್ಮಗಳನ್ನ ಮಾಡಿದರೂ ಕೂಡ ಅವರಿಗೆ ಅದರ ಫಲ ಅಂಟೋದಿಲ್ಲ. ಇದು ಸಾಮಾನ್ಯ ನಿಯಮ. ಯಾವುದೋ 100ಕ್ಕೆ 1 ಪ್ರಸಂಗದಲ್ಲೋ 2 ಪ್ರಸಂಗದಲ್ಲೋ ಇದಕ್ಕೆ ವಿರುದ್ಧವಾಗಿ ನಡೆಯುತ್ತೆ, ಅದಕ್ಕೆ ಅವರ ಪ್ರಾರಬ್ಧ ಕರ್ಮಗಳೆಲ್ಲವೂ ಕೂಡ ಕಾರಣವಾಗಿರ್ತವೆ. ಆದ್ರೆ ಸಾಮಾನ್ಯವಾದಂತಹ ನಿಯಮ ಇದು. ಮುಂದೆ ಅಸಾಧಾರಣ ಹೇತುಶ್ಚ. ಸರಿ, ಮನುಷ್ಯಾಸ್ತು ದ್ವಿಭಾಗಿನ ಅದು ಹೇಳಿಲ್ಲ. ಸರಿ, ದೇವಾ ಮನುಷ್ಯಾಸ್ತು ಪುಣ್ಯ ದೇವಾ ಪುಣ್ಯ ದೈತ್ಯಾಶ್ಚ ಮಾನುಷಾಸ್ತು ದ್ವಿಭಾಗಿನಃ ಅಂತ. ಹಾಗೆ ಮನುಷ್ಯರ ಕಥೆ ಏನು ಅಂತ. ದೇವತೆಗಳಂತೂ ಸಹಜವಾಗಿ ಅವರು ಪುಣ್ಯ ಕರ್ಮಗಳನ್ನೇ ಮಾಡ್ತಾ ಇರ್ತಾರೆ, ಪಾಪಕ್ಕೆ ಪ್ರೇರಣೆಯನ್ನ ಮಾಡಬಹುದು ಕೆಲವೊಂದ್ಸಲ. ಇನ್ನು ದೈತ್ಯರು ಅವರು ಪಾಪ ಕರ್ಮಗಳನ್ನೇ ಮಾಡ್ತಾರೆ, ಯಾವಾಗೋ ಒಂದು ಸಂದರ್ಭದಲ್ಲಿ ಪುಣ್ಯ ಕರ್ಮಗಳನ್ನ ಮಾಡ್ತಾರೆ. ಮನುಷ್ಯರ ಕಥೆ ಏನು? ಮನುಷ್ಯರ ಯಾಕೆಂದ್ರೆ ಪಾಪಕರ್ಮಗಳನ್ನು ಹೇರಳವಾಗಿ ಮಾಡ್ತಾ ಇರ್ತಾರೆ, ಪುಣ್ಯ ಕರ್ಮಗಳನ್ನು ಮಾಡ್ತಾ ಇರ್ತಾರೆ. ಹಾಗಾದ್ರೆ ಅವರಿಗೆ ಏನು ಅದು ಪಾಪದ ಲೇಪ ಆಗುತ್ತೋ ಅಥವಾ ಪುಣ್ಯದ ಲೇಪ ಆಗುತ್ತೋ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಮಾನುಷಾಸ್ತು ದ್ವಿಭಾಗಿನಃ ಅಂತ. ಮನುಷ್ಯರಿಗೆ ಎರಡೂ ಅಂಟುತ್ತೆ ಅಂತ, ಪಾಪವೂ ಅಂಟುತ್ತೆ, ಪುಣ್ಯವೂ ಅಂಟುತ್ತೆ. ಆದ್ರೆ ದೇವತೆಗಳಿಗೆ ಮತ್ತು ದೈತ್ಯರಿಗೆ ಹಾಗಲ್ಲ. ದೈತ್ಯರಿಗೆ ಪುಣ್ಯದ ಫಲ ಅಂಟೋದೇ ಇಲ್ಲ, ದೇವತೆಗಳಿಗೆ ಪಾಪದ ಫಲ ಅಂಟೋದೇ ಇಲ್ಲ. ಮನುಷ್ಯರಿಗೆ ಮಾತ್ರ ಇದೆರಡೂ ಕೂಡ ಅಂಟುತ್ತೆ ಎಂಬುದಾಗಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಹೀಗೆ ಮಾನುಷಾಸ್ತು ದ್ವಿಭಾಗಿನಃ, ಎರಡೂ ಕೂಡ ಅವರಿಗೆ ಅಂಟುತ್ತೆ ಅಂತ. ಮುಂದೆ ಅಸಾಧಾರಣ ಹೇತುಶ್ಚ. ಭೀಮ ಏವ ಪ್ರಕೀರ್ತಿತಃ ಯಜ್ಞಸ್ಯಾಸ್ಯ ಜರಾಸಂಧ ವಧಾತ್ ಕರ್ಣಜಯಾದಪಿ ಜಯಾಚ್ಚ ಕೀಚಕಾದೀನಾಂ ಅನ್ಯೈರ್ಜೇತುಮಶಕ್ಯತಃ. ಛೇದ ಅಸಾಧಾರಣ ಹೇತುಃ ಚ ಭೀಮಃ ಏವ ಪ್ರಕೀರ್ತಿತಃ ಯಜ್ಞಸ್ಯ ಅಸ್ಯ ಜರಾಸಂಧವದಾತ್
ಕರ್ಣಜಯಾತ್ ಅಪಿ ಜಯಾತ್ ಚ ಕೀಚಕಾದೀನಾಂ ಅನ್ಯೈಃ ಜೇತುಂ ಅಶಕ್ಯತಃ. ಸರಿ, ಇಷ್ಟು ಹೇಳಿ ಪ್ರಸ್ತುತ ಭಾಗಕ್ಕೆ ಬರ್ತಾ ಇದ್ದಾರೆ. ಈ ಒಂದು ಯಾಗ ನಡಿಬೇಕು ಅಂತ ಹೇಳಿದ್ರೆ ಇದಕ್ಕೆ ಅಸಾಧಾರಣ ಹೇತು, ಅಸಾಧಾರಣ ಕಾರಣ ಯಾರು? ಭೀಮಸೇನ ದೇವರೇ ಆಗಿರ್ತಾರೆ. ಯಾಕೆ? ಜರಾಸಂಧನ ವಧೆ ಆಗಬೇಕು, ಮುಂದೆ ಕರ್ಣನನ್ನ ಗೆಲ್ಲಬೇಕು. ಕರ್ಣನನ್ನ ಗೆಲ್ಲಿಕ್ಕೆ ಮುಂದೆ ವೇದವ್ಯಾಸ ದೇವರೇ ಹೇಳ್ತಾರೆ, ನಿನ್ನ ಕೈಲಿ ಸಾಧ್ಯ ಇಲ್ಲ ಅರ್ಜುನ ಅಂತ ಅರ್ಜುನನನ್ನ ನಿರಾಕರಣೆ ಮಾಡ್ತಾರೆ. ಹೀಗೆ ಜರಾಸಂಧನ ಸಂಹಾರ, ಕರ್ಣನನ್ನ ಗೆಲ್ಲುವುದು, ಮತ್ತು ಕೀಚಕ ಮತ್ತು ಶಿಶುಪಾಲ ಮುಂತಾದಂತಹ ಪೌಂಡ್ರಕ ವಾಸುದೇವರಂತಹ ಮಹಾ ಪರಾಕ್ರಮಶಾಲಿಗಳನ್ನ ಗೆಲ್ಲಬೇಕು. ಇವೆಲ್ಲವೂ ಕೂಡ ಏನಾಗಿರ್ತಾರೆ, ಅನ್ಯೈಹಿ ಜೇತುಂ ಅಶಕ್ಯತಃ, ಇವರನ್ನ ಬೇರೆಯವರ ಕೈಲಿ ಗೆಲ್ಲಲಿಕ್ಕೆ ಸಾಧ್ಯವೇ ಇಲ್ಲ. ಅರ್ಜುನಾದಿಗಳಿಗೆ ಇವರನ್ನ ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಭೀಮಸೇನ ದೇವರೇನೆ ಇವರ ಎಲ್ಲರನ್ನು ಕೂಡ ಗೆಲ್ತಾನೆ. ಈಗಾಗಲೇನೆ ಇವರನ್ನಂತೂ ಸಂಹಾರವೇ ಮಾಡಿಬಿಟ್ಟಿದ್ದಾನೆ ಜರಾಸಂಧನನ್ನ. ಹಾಗಾಗಿ ಭೀಮಸೇನ ದೇವರೇನೆ ಈ ಒಂದು ರಾಜಸೂಯ ಅಶ್ವಮೇಧ ಯಾಗಕ್ಕೆ ಪ್ರಧಾನ ಕಾರಣ, ಅಸಾಧಾರಣ ಹೇತುವಾಗಿರ್ತಾರೆ. ಅವರಿಗೇನೆ ಈ ಒಂದು ಯಾಗದ ಸಂಪೂರ್ಣವಾದಂತಹ ಫಲ ಎಂಬುದು ಸಿಗುತ್ತೆ. ಹಾಗಾಗಿ ಅವರನ್ನೇನೆ ಈ ಕಡೆ ಪೂರ್ವ ದಿಕ್ಕಿನ ವಿಜಯ ಯಾತ್ರಕ್ಕೆ ಹೋಗು ಎಂಬುದಾಗಿ ವೇದವ್ಯಾಸ ದೇವರು ಆಜ್ಞೆ ಮಾಡಿದರು ಎಂಬುದಾಗಿ ಆಚಾರ್ಯರು ತಿಳಿಸ್ತಿದ್ದಾರೆ. ಹೀಗೆ ಈ ಒಂದು ಸಂದರ್ಭದಲ್ಲಿ ಒಂದು ವಿಶಿಷ್ಟವಾದಂತಹ ನಿರ್ಣಯಗಳು, ಆಚಾರ್ಯರು ಕೊಡುವಂತಹ ನಿರ್ಣಯಗಳು. ಯಾರು ಯಾವ ಕರ್ಮಕ್ಕೆ ಅಸಾಧಾರಣ ಕಾರಣನಾಗಿರ್ತಾನೋ ಅವನಿಗೇನೆ ಆ ಕರ್ಮದ ಪೂರ್ಣವಾದಂತಹ ಫಲ ಎಂಬುದು ಸಿಗುತ್ತೆ. ಇನ್ನೊಂದು, ದೇವತೆಗಳು ಪಾಪಕರ್ಮಕ್ಕೆ ಪ್ರೇರಕರಾಗಿದ್ದರೂ ಕೂಡ ಅವರಿಗೇನಾಗೋದಿಲ್ಲ, ಆ ಫಲ ಎಂಬುದು ಸಾಮಾನ್ಯವಾಗಿ ಅವರಿಗೆ ಅದು ಲೇಪ ಆಗೋದಿಲ್ಲ. ಅದೇ ರೀತಿಯಾಗಿ ದೈತ್ಯರು, ಅವರು ಒಂದ್ ವೇಳೆ ಅವರೊಂದು ಪುಣ್ಯಕರ್ಮಗಳೇ ಪ್ರೇರಕರಾಗಿರೋದೇ ಇಲ್ಲ, ಸ್ವಯಂ ತಾವು ಒಂದು ವೇಳೆ ಅವತಾರಾಧಿಕಾರಿಗಳಲ್ಲಿ ಪುಣ್ಯಕರ್ಮಗಳನ್ನ ಮಾಡಿದರೂ ಕೂಡ ಅದರ ಫಲ ಎಂಬುದು ಸಾಮಾನ್ಯವಾಗಿ ಅವರಿಗೆ ಆಗೋದಿಲ್ಲ. ಆದರೂ ಕೂಡ ಅಲ್ಪವಾದಂತಹ ಆಗುತ್ತೆ ಹೊರತು ಮುಂದೆ ಅದರಿಂದಾಗಿ ಅವರಿಗೆ ಏನು ದುಃಖವೇ, ಸಹಜವಾದ ದುಃಖವೇ ಆಗುತ್ತೆ. ಮನುಷ್ಯರು ಎರಡನ್ನೂ ಮಾಡ್ತಾರೆ, ಅವರಿಗೆ ಎರಡರ ಲೇಪವು ಕೂಡ ಆಗುತ್ತೆ ಅಂತ ಆಚಾರ್ಯರು ಹೀಗೆ ನಿರ್ಣಯವನ್ನು ಕೊಡ್ತಾ ಇದ್ದಾರೆ. ಮತ್ತೆ ಮುಂದೆ ಭೀಮಸೇನ, ಅರ್ಜುನ ಮುಂತಾದಂಥವರ ದಿಗ್ವಿಜಯ ಯಾತ್ರೆ ಎಂಬುದು ನಡೆಯುತ್ತೆ. ಆ ಸಂದರ್ಭದಲ್ಲಿ ಅನೇಕ ರಾಜ ಮಹಾರಾಜರುಗಳನ್ನ ಎಲ್ಲರೂ ಕೂಡ ಗೆಲ್ತಾರೆ. ನಕುಲ ಸಹದೇವರು ಕೂಡ ಮುಂದಿದಕ್ಕೆ ಹೋಗ್ತಾರೆ. ಆ ಒಂದು ವಿಚಾರವನ್ನ ಮತ್ತೆ ನಾವು ಮುಂದಿನ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣ ಅರ್ಪಣಮಸ್ತು.